ಎವ್ರಿ ಗೌರ್ಮೆಂಟಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗಿದೆ, ಅಟ್ಯಾಕ್ಗಳಾಗಿದ್ದಾವೆ. ಆದರೆ ಈ ಡಿಬೇಟ್ ಯಾವ ರೀತಿ ಹೋಯ್ತು, ಈ ಎಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀವಿ? ಯಾರು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ಗೆ ರಿಸರ್ವೇಷನ್ ಕೇಳ್ತಿಲ್ಲ, ಮೀಡಿಯಾದವರಂತೂ ಕೇಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಳ್ತಾ ಇದ್ದಾರೆ. ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತ ಕೇಳ್ತಾನೆ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ಅದು ಪ್ರಶ್ನೆ. ಈ ಡಿರೈವೇಷನ್ ಎಲ್ಲಿ ಬಂದಿರತಕ್ಕಂಥದ್ದು, ಒಂದು ಎಷ್ಟು ಜನ ಸಾವಿಗೀಡಾಗಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕಾಶ್ಮೀಗರು ಮಾಡ್ತಾ ಇದ್ದಾರೆ, ಎಲ್ಲ ಇರ್ತಕ್ಕಂಥ 140 ಕೋಟಿ ಜನ ಖಂಡನೆ ಮಾಡ್ತಾರೆ. ಇದೇನು ರಾಜಕೀಯ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಯಾರಿಗೆ ಅನುಕೂಲ ಯಾರಿಗೆ ಲಾಭ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅಲ್ಲಿ ಶ್ರೀನಗರನ ನಾನು ಹೋದ್ರೆ ಹೆಜ್ಜೆ ಹೆಜ್ಜೆಗೂ ಚೆಕ್ ಪೋಸ್ಟ್ಗಳಿದಾವೆ. ಒಂದು ಹುಳ ಸುತ್ತ ಹೋಗೋಕ್ಕಾಗೋದಲ್ಲ. ನೀವು ಒಂದು ಬ್ಯಾಗ್, ಒಂದು ಕಾರ್ನಲ್ಲಿ ಒಂದು ಏನು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ಹೋಗೋಕ್ಕಾಗಲ್ಲ. ಆ ಥರದ್ದು ಹೆಜ್ಜೆಗೂ ಕಾವಲಿದೆ. ಮೊದಲಿಂದ ಶ್ರೀನಗರ ಹೈ ಅಲರ್ಟ್ನಾಗ ಇರತಕ್ಕಂಥ ಪ್ಲೇಸ್. ಇವಾಗಲ್ಲ, ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಮೊದಲಿಂದ ಅದು ನಮ್ಮ ಹೈ ಅಲರ್ಟ್ನಾಗ ಇರತಕ್ಕಂಥ ಪ್ಲೇಸು. ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು. ಭಾಳಷ್ಟು ಜನ, ನಾನಲ್ಲಿದ್ದೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಹೆಣ್ಣುಮಗಳು ಅದನ್ನೇ ಕೇಳಿದ್ರು. 2,000 ಜನ ನಾವು ಇಲ್ಲಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಲ್ಲ, ಯಾಕೆ? ಹೋಮ್ ಮಿನಿಸ್ಟರ್ಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಾಚ್ಮೆನ್ ಕೂಡ ಇಲ್ಲ, ಯಾಕೆ?